ಏನ್ ವಿಷಯ ಹೇಳಕ್ ಬರ್ತಾ ಇದೀವಿ ಅಂದ್ರೆ ಸ್ಪಷ್ಟವಾಗಿ ಹೇಳ್ತೇವೆ. ಬಾಸ್ ಚಲನಚಿತ್ರ ನಿರ್ದೇಶಕನ ಕಾಲ್ಪನಿಕ ಕತೆ. ಇಲ್ಲಿ ಯಾವುದೇ ವ್ಯಕ್ತಿಗೆ ಬದುಕಿರುವವರಿಗಾಗಲಿ ಅಥವಾ ಮರಣ ಹೊಂದಿರುವವರಿಗಾಗ್ಲಿ ಯಾವುದೇ ರೀತಿ ಹರ್ಟ್ ಮಾಡೋದಾಗ್ಲಿ ನೋಯಿಸೋದಾಗ್ಲಿ ಮಾಡೋದಿಲ್ಲ. ಕೆಲವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ಅವರು ಹೋಗಿದ್ರು. ಭವಿಷ್ಯ ಅವ್ರಿಗೂ ಗೊತ್ತಾಗ್ಬೋದು. ಮುಂದೊಂದು ದಿನ ನಮ್ಗೆ ಸಪೋರ್ಟ್ ಮಾಡ್ತಾರೆ ಅನ್ನೋ ಆಶಾಭಾವನೆ ಇದೆ. ಸೊ ನಾವು ಇವತ್ತು ಟ್ರೈಲರ್ ಲಾಂಚ್ ಇವೆಂಟ್ ಮಾಡಿದ್ದೇವೆ. ಸೊ ನಿಮ್ ಸಪೋರ್ಟ್ ಎಲ್ಲರಿಗೂ ಇರ್ಲಿ ಅಂತ ಕೇಳ್ಕೊಳ್ತೇನಲ್ವಾ. ರಿಲೀಸ್ ಆಗಿದೆಯಾ? ಇಲ್ಲ ಸರ್, ಇಲ್ಲ 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 ಸರ್, ಇಲ್ಲ. ಅಲ್ಲಿ ಏನಾಗಿದೆ ಅಂದ್ರೆ ನಮ್ಮ ಅಲ್ಲ ಟ್ರೈಲರ್ ಕನ್ಫ್ಯೂಷನ್ ಇತ್ತು ರಿಲೀಸ್ ಇವತ್ತೇ ಅಂತ. ಇಲ್ಲ ಇಲ್ಲ ಇಲ್ಲ, ಅಲ್ಲಿ ಏನಾಗಿದೆ ಅಂದ್ರೆ ಸರ್, ಟ್ರೈಲರ್ ಲಾಂಚ್ ಅನ್ನೋದನ್ನ ನಮ್ಮ ಕೋ ಡೈರೆಕ್ಟ್ರು ಅಲ್ಲಿ ಜಡ್ಜ್ಮೆಂಟ್ ಆದಾಗ ಟೈಪ್ ಮಾಡ್ತಿದ್ರು. ಟೈಪಿಕಲ್ ಮಿಸ್ಟೇಕ್ ಇಂದ ಇವತ್ತು ಆಗ್ತಾ ಇಲ್ಲ ಸರ್, ರಿಲೀಸ್ ಆಗ್ತಾ ಇಲ್ಲ ಸರ್. ಈಗ ಒಂದು ಕ್ಯಾಪ್ಚರ್ ಮಾಡಿದ್ವಿ ಕಾಲ್ಪನಿಕ ಹಾಗೆ, ಬಟ್ ಟ್ರೈಲರ್ ನೋಡಿದಾಗ ಅದೆಲ್ಲವನ್ನ ದಾಟಿ ಅದು ಏನ್ ಅನ್ಕೊಂತೀವಿ ಅದೇ ಸಿನಿಮಾ ಅಂತ ನಂತರ ಎಲ್ಲ ಓಡ್ತಾ ಇದೆ. ಅದೇ ಅನ್ನೋದು ಒಂದು ಇಂಪ್ಯಾಕ್ಟ್ ಕ್ಯಾರಿ ಆಗಿದೆ. ಖಂಡಿತ ಡೆಫಿನೆಟ್ಲಿ ಇಲ್ಲ ಸರ್. ಇದು ನಿರ್ದೇಶಕನ ಕಾಲ್ಪನಿಕ ಕಥೆ. ನಾನು ಡೇ ಒನ್ ಇಂದಾನೆ ಹೇಳ್ತಾ ಇದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ, ಇದು ಕಾಲ್ಪನಿಕ ಕಥೆ. ಯಾವುದೇ ನೈಜ ಘಟನೆಗಳನ್ನ ತಗೊಂಡು ಮಾಡಿರುವಂತ ಘಟನೆ ಇಲ್ಲ ಸರ್. ಈ ಪರ ಮತ್ತು ವಿರೋಧ ಅಂತ ಇರುತ್ತೆ. ಇಲ್ಲಿ ಈಗ ಟ್ರೈಲರ್ ನೋಡಿದಾಗ ಏನಾಗಿದೆ, ಅದೆಲ್ಲ ತುಂಬಾ ಪಾಸಿಟಿವ್ ಲೈನ್ ಅಲ್ಲೇ ಏನೋ ಕ್ಯಾರಿ ಆದಂಗೆ ಅನಿಸ್ತಾರೆ. ಆ ಶೆಡ್ ಅದೆಲ್ಲ ಪಾಸಿಟಿವ್ ಲೈನ್ ಮಾಡಿ ಅಂದ್ರೆ ಆ ಪರ ಅವ್ರ ಪರವಾಗಿ ಇದೇನು ಅಂತ ಅನ್ಸುತ್ತಲ್ಲ ಅಂತ. ಈಗ ಕೇಸ್ ಈಗ ಏನಾಗಿರುತ್ತೆ, ನಾವು ಇನ್ಸ್ಪೆಕ್ಟರ್ ಏನ್ ಹೇಳ್ತಾರಲ್ಲ, ಕೇಸ್ ಇದು 8 ಹಾಕ್ತೀನಿ 1 ಹಾಕ್ತೀನಿ ಅಂತ. ಸೊ ಈ ವಿಚಾರ ಎಲ್ಲ ಮುಂದೆ ಅದು ಇಶ್ಯೂ ಅನ್ಸಲ್ವಾ ನಿಮ್ಗೆ? ಇಲ್ಲ ಸರ್, ದಯವಿಟ್ಟು ನೀವು ಯಾಕೆ ಎಲ್ಲಾನು ಕೂಡ ಅದಕ್ಕೆ ಕಂಪಾರಿಸನ್ ಮಾಡ್ತೀರಾ? ನೋಡ್ದಾಗ ಅನ್ಸಲ್ವಾ? ಇಲ್ಲ 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 ನೋಡ್ದಾಗ ಇಲ್ಲ. ನೀವು ದಯವಿಟ್ಟು ಒಂದು ಕ್ರೈಮ್ ಥ್ರಿಲ್ಲರ್ ಕಥೆಯ ಅಂದರ ಇರುವಂತಹ ಚಿತ್ರಗಳಲ್ಲಿ ಎಲ್ಲ ಬರುತ್ತೆ. ಇಲ್ಲಿ ನಮ್ಮ ಸಿನಿಮಾದು ಯಾವುದೇ ಒಂದು ನೈಜ ಘಟನೆಯನ್ನು ತೆಗೆದುಕೊಂಡು ನಾವು ಮಾಡಿಲ್ಲ ಸರ್. A1, A2, A3, A4 ಅನ್ನೋದು ಎಲ್ಲ ಕ್ರೈಮ್ ಅಲ್ಲೂ ಇರುವಂತದ್ದು. ಸೊ A10 ಅಂದಿದ ತಕ್ಷಣ ಕನೆಕ್ಟ್ ಮಾಡ್ಕೊಳ್ಳೋದಾಗುತ್ತೆ. ತೀರ್ಮಾನಕ್ಕೆ ಬರ್ತೀವಿ. ಏನಕ್ಕೆ ಅಂತ ಹೇಳಿದ್ರೆ, ಇದು ಮುಂದೆ ಟ್ರ್ಯಾಕ್ ಮಾಡ್ಕೊಂಡು ಹೋಗೋದು ಬೇಡ. ನಮ್ದು ಕಳಕಳಿ ಮನವಿ ಏನಂತ ಹೇಳಿದ್ರೆ, ಇಷ್ಟು ದಿನ ಆಯ್ತು, ಗೆದ್ವಿ ಸೋತ್ವಿ ಅನ್ನೋ ಪ್ರಶ್ನೆ ಬರಲ್ಲ. ಇಲ್ಲಿ ನಾವು ಗೆದ್ವಿ ನಾವು ಸೋತ್ವಿ ಅನ್ನೋ ಪ್ರಶ್ನೆ ಬರಲ್ಲ. ಇಲ್ಲಿ ಪ್ರಶ್ನೆ ಬರೋದೇನು ಅಂತ ಹೇಳಿದ್ರೆ, ಕನ್ನಡ ಸಿನಿಮಾ ಅಳಿವು ಉಳಿವು ಎರಡೇ. ನಾವೆರಡರ ಬಗ್ಗೆ ಮಾತಾಡ್ಕೊಂಡು ಮುಂದೆ ಹೋಗೋಣ ಅಷ್ಟೇ ಸರ್. ಈಗ ಕಾಂಟ್ರವರ್ಸಿ ಆಗೋಯ್ತು ಸರ್, ಕಾಂಟ್ರವರ್ಸಿ ಮಾಡ್ಕೊಂಡು ಕೇಸು ಆಯ್ತು, ಕೇಸು ದಾಡ್ಕೊಂಡು ಎಲ್ಲ ಬಂದ್ವಿ. ಮತ್ತೆ ಹೇಳ್ಕೊಂಡು ಒಂದು ಕೂಸನ್ನ ಸಾಯಿಸೋದು ಅಲ್ವಾ ಸರ್? ಈಗ ಪರ್ಟಿಕ್ಯುಲರ್ ಆಗಿ ಈ ಸಿನಿಮಾ ನೀವ್ ಹೇಳ್ತಾ ಇದ್ರೆ ಕಾಂಟ್ರವರ್ಸಿ ಬೇಡ ಅಂತ, ಬಟ್ ಇದು ಕಾಂಟ್ರವರ್ಸಿ ಇಂದಾನೆ ಶುರುವಾಗಿದೆ. ಈಗಲೂ ಕೂಡ ಕಾಂಟ್ರವರ್ಸಿಲೇ ಇದೆ. ಅಂದ್ರೆ ಕೋರ್ಟ್ ಮೆಟ್ಲೆ ಇರ್ತಕ್ಕಂಥದ್ದು. ಇವತ್ತು ಎಕ್ಸಾಕ್ಟ್ ಆಗಿ ಏನಾಯ್ತು ಕೋರ್ಟ್ ಅಲ್ಲಿ ಇರುವಂತದ್ದು, ಜೊತೆಗೆ ಅಲ್ಲಿ ಅಂದ್ರೆ ಅವರ ಪರವಾಗಿರುವಂತಹ ವಕೀಲರಾಗಿರ್ಬೋದು ಮತ್ತೆ ಅವರ ವಾದ ಏನಾಗಿತ್ತು ಅಂತ. ವಾದ ಜಯಲಕ್ಷ್ಮಿ ಮೇಡಮ್ ಮತ್ತೆ ದರ್ಶನ್ ಸರ್ ಪರವಾಗಿರುವಂತಹ ವಿಚಾರ, ವಾದ ಎಲ್ಲ ಮುಗಿದೋಯ್ತು. ವಾದ ಎಲ್ಲ ಮುಗಿದಿರುವಂತ ಟಾಪಿಕ್ ಇದು. ಅಂದ್ರೆ ಇವತ್ತಿದ್ದು ಬರೀ ಆರ್ಡರ್ಸ್ ಮಾತ್ರ. ಅಂದ್ರೆ ಅಡ್ಮಿಷನ್ ಅಂತ ಇತ್ತು, ಓವರ್ ಆಗಿ ಆರ್ಡರ್ ಕೊಟ್ಟರು. ಏನಂತ ಕೇಸ್ ಹಸ್ ಬಿನ್ ಡಿಸ್ಮಿಸ್ಡ್ ಅಂತ ಕೊಟ್ಟರು ಅಷ್ಟೇ, ಬೇರೆ ಏನು ಇಲ್ಲ ಅಲ್ಲಿ. ಅವರು ಏನು ದರ್ಶನ್ ಸರ್ ಮತ್ತೆ ವಿಜಯಲಕ್ಷ್ಮಿ ಮೇಡಮ್ ಅವರು ಫೈಲ್ ಮಾಡಿದ್ರು MFA, ಅದನ್ನ ಡಿಸ್ಮಿಸ್ ಮಾಡಿದ್ದಾರೆ. ಸಿವಿಲ್ ಕೋರ್ಟಲ್ಲಿ ಎಕ್ಸ್ಪಾರ್ಟಿ ಇಂಜೆಕ್ಷನ್ ತಗೊಂಡಿದ್ರು. ಅದರ ಮೇಲೆ ನಾವು ಡಿಸ್ಮಿಸ್ ಮಾಡಬೇಕು ಅಂತ ಹಾಕೊಂಡಾಗ ಅದನ್ನ ಸಿವಿಲ್ ಕೋರ್ಟ್ ವೆಕೇಟ್ ಮಾಡ್ತು. ಸೊ ಬಾಸ್ ಸಿನಿಮಾ ರಿಲೀಸ್ ಮಾಡಬಹುದು ಅಂತ ಹೇಳಿ ಅದರ ಮೇಲೆ ಅವರು ಹೈಕೋರ್ಟ್ ಅಪೀಲ್ ಹೋಗಿದ್ರು. ಸುಮಾರು 1.5 ತಿಂಗಳಿಂದ ವಾದ ವಿವಾದಗಳು ನಡೆದುಕೊಂಡು ಬಂತು. ಇವತ್ತು ಆರ್ಡರ್ಸ್ಗೆ ಪೋಸ್ಟ್ ಮಾಡಿದ್ರು ಹೈಕೋರ್ಟ್ ನಲ್ಲಿ. ಹಾಗಾಗಿ ಸೊ ಅವ್ರು ಆಗ್ತಂತ MFA ನ ವಜಾ ಮಾಡಿದ್ದಾರೆ. ಸೊ ನಮ್ಮ ಬಾಸ್ ಸಿನಿಮಾ ರಿಲೀಸ್ ಮಾಡಬಹುದಾಗಿದೆ. ಈಗ ಡೇಸ್ ಅಂಡ್ ಟೂ ಸ್ಟೋರೀಸ್ ಅಂತ ನೀವು ಮೆನ್ಷನ್ ಮಾಡಿದ್ರಿ. ಮೋಸ್ಟ್ಲಿ ಅದನ್ನ ರಿಮೂವ್ ಮಾಡಕ್ಕೆ ಹೇಳಿದ್ದಾರೆ ಅನ್ನುವಂಥದ್ದು ಆ ತರದ್ದು ಇದೆಯಾ? ಇದೆ ಸರ್, ಅದು ನಾನು ಹೇಳೋದು ಮರ್ತಿದ್ದೆ. ನಾವೇನೇನೆ ಅದಕ್ಕೆ ಈ ಎಲ್ಲ ಕಾಂಟ್ರವರ್ಸಿ ಆದಾದ್ಮೇಲೆ ಎಲ್ಲ ಯಾರ ಭಾವನೆಗೂ ನಾವು ನೋವು ಮಾಡಬಾರ್ದು ಅನ್ನೋದನ್ನ ನಾವೇ ಮೆಮೋ ಆಗ್ತಾ ಹೈಕೋರ್ಟ್ಗೆ ನಾವೇ ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್ ನ ಕಟ್ ಮಾಡ್ತೀವಿ ಅಂತ ಕೋರ್ಟ್ಗೆ ನಾವೇ ನಮ್ಮ ವಕೀಲರಾದಂತಹ ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷರಾದಂತಹ ವಿವೇಕ್ ಸುಬ್ಬಾರೆಡ್ಡಿ ಅವರು ಸರ್
ನಮ್ಮ ಪರವಾಗಿ ವಾದಿಸಿದ್ರು, ಮತ್ತೆ ಸಿಟಿ ಸಿವಿಲ್ ಕೋರ್ಟ್ ಅಲ್ಲಿ ಮತ್ತೆ ಹೈಕೋರ್ಟ್ ಅಲ್ಲಿ. ಬಹುಶಃ ಇವತ್ತ ಈ ಸಿನಿಮಾ ಏನು ಹೊರಗಡೆ ಬರ್ತಾ ಇದೆ ಅಂದ್ರೆ ಅದು ನಮ್ಮ ವಕೀಲರ ತಂಡದ ಗೆಲುವು ಅಂತ ಹೇಳ್ಬೋದು, ನಮ್ಮ ಗೆಲುವು ಅಂತ ಏನಿಲ್ಲ. ಪ್ರತಿ 1.5 ತಿಂಗಳು ಅವ್ರಿರೋ ಬಿಸಿ ಶೆಡ್ಯೂಲ್ ಅಲ್ಲಿ ನಮ್ಮ ಸೀನಿಯರ್ ವಿವೇಕ್ ರೆಡ್ಡಿ ಸರ್ ಅವರು ಎಷ್ಟು ಟೈಮ್ ಕೊಟ್ರು ಅಂದ್ರೆ ನಮ್ಗೆ, ಬಾಮ್ಮ ನೀನ್ ನಮ್ಮ ಹುಡುಗ ನೀನು ಒಬ್ಬ ವಕೀಲ ಮಾಡಿದ್ಯಾ, ಬಾ ನಾನಿದ್ದೀನಿ ನಾನು ಮಾಡು ಅಂತ ಹೇಳಿ ಬೆಂತೊಟ್ಟಿ ಇವತ್ತ ನಮ್ಗೆ ಜಸ್ಟಿಸ್ ಕೊಡ್ಸಿದ್ದಾರೆ. ನಾವು ಮೊದಲು ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಜೊತೆಗೆ ಏನು ವಿವೇಕ್ ಸುಬ್ಬಾರೆಡ್ಡಿ ಸರ್ ಆಫೀಸಲ್ಲಿ ಇರೋಂಥ ಕೊಲೀಗ್ಗಳು ಪ್ರತಿಯೊಬ್ರು ಕೂಡ ಎಷ್ಟು ಜನ ಕೊಲೀಗ್ಸ್ ಇದ್ದಾರೆ. ನಮ್ಮ ಕೊಟ್ರೆ ಅದು ಎಲ್ಲೋ ಶೇರ್ ಹಾಗೆ ಇದೆ ಅಂತ ಅನ್ಸುತ್ತೆ. ಆಕ್ಚುಲ್ ಈಗ ದರ್ಶನ್ ಅವ್ರ ವಿಚಾರವಾಗಿ ಕೂಡ ಅವ್ರು ಜೈಲಿಂದ ಹೊರಗೆ ಬಂದ್ರೆ ರಾಜಕೀಯಕ್ಕೆ ಬರ್ಬೋದು, ಈ ತರದ್ದೆಲ್ಲ ವಿಚಾರಗಳು ಚರ್ಚೆಗಿದೆ. ಓಕೆನಾ? ಈ ನೀವು ಕೊನೆಯದಾಗಿ ಹೇಳುವಂತ ಒಂದು ಡೈಲಾಗ್ ಅಂದ್ರೆ ನಾನು ಎಂದೆಂದಿಗೂ ನಿಮ್ಮ ದಾಸ್ ಅನ್ನೋ ರೀತಿ ಏನೋ ಬರುತ್ತೆ. ಈ ಬಾಸ್ ಎಂದಿಗೂ ನಿಮ್ಮ ದಾಸ, ಬಾಸ್ ಎಂದಿಗೂ ನಿಮ್ಮ ದಾಸ ಅಂತ, ನಿಮ್ಮ ಸೇವೆಗೆ ಸದಾ ಸಿದ್ಧ. ಹೇಳಿ ಹೇಗೆ? ಅದೇ ಡೈಲಾಗ್ ಇರೋದು. ಅದೇ ಡೈಲಾಗ್ ಮತ್ತೆ ಒಂದ್ ರೀತಿ ಕನೆಕ್ಟ್ ಆದಾಗ ಅನ್ಸಲ್ವಾ? ಇಲ್ಲ ಸರ್, ಈಗ ಅದು ಸೆನ್ಸಾರ್ ಆಗಿದ್ಯಾ? ಸೆನ್ಸರ್ ಆಗಿದೆ. ಈ ಡೈಲಾಗ್ ಸಿನಿಮಾದಲ್ಲಿದೆ ಸರ್. ನೀವು ಈಗ ಏನ್ ಯೂಟ್ಯೂಬ್ ಅಲ್ಲಿ ನೋಡ್ತಿದ್ದೀರಾ ಎಲ್ಲ ಸೆನ್ಸಾರ್ ಆಗಿರೋಂಥದ್ದು. ಆದ್ರೆ ಈ ಟ್ರೈಲರ್ ಸೆನ್ಸಾರ್ ಆಗಿಲ್ಲ. ಡೈಲಾಗ್ಗಳು ಇರೋ ಸಿನಿಮಾದಲ್ಲಿ ಇರೋಂಥವನ್ನ ತೆಗೆದುಕೊಂಡ ಹಾಕಿದ್ದಾವೆ. ನೀವು ಟೀಸರ್ ಟ್ರೈಲರ್ ಏನೇನು ನೋಡಿದ್ರಿ ಎಲ್ಲ ಸಿನಿಮಾದಲ್ಲಿ ಇರೋಂಥದ್ದೇ. ಬಟ್ ಟ್ರೈಲರ್ ಸೆನ್ಸಾರ್ ಆಗಿಲ್ಲ ಸರ್. ಟ್ರೈಲರ್ ಸೆನ್ಸರ್ ಆಗಿಲ್ಲ. ಆಗಿಲ್ಲ ಹೇಳಿಲ್ಲ. ಇಲ್ಲ ಅಷ್ಟು ರಿಯಾಲಿಟಿ ಟಚ್ ಆಗುವಂತದನ್ನ ತೆಗಿಬೇಕು ಅಂತ ನೀವ್ ಹೇಳ್ಬೇಕಾಗಿದೆ. ಹೇಳಿ ಮೇಡಮ್. ಅದೇ ಹತ್ರ ಅಂದ್ರೆ ರಿಯಾಲಿಟಿಗೆ ಹತ್ರ ಇರುವಂತ ಕೇಸಿಗೆ ಸಂಬಂಧಪಟ್ಟಂತ ದೃಶ್ಯಗಳೇನಾದ್ರು ರಿಲೇಟೆಡ್ ಇದ್ರೆ ತೆಗಿಬೇಕು ಅಂತ. ಸೊ ತೆಗಿಯೋದಾದ್ರೆ ಎಷ್ಟು ತೆಗಿಬೇಕಾಗುತ್ತೆ ಸರ್? ಅಲ್ಲ, ಕೋರ್ಟ್ ಏನ್ ಹೇಳ್ತಂದ್ರೆ ನಾವು ಆಗಿದ್ವಲ್ಲ ಟೀಸರ್ ಅಲ್ಲಿ ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್ ಅಂತ, ಅದನ್ನ ನಾವೇ ವಾಲಂಟರಿ ಆಗಿ ಮೆಮ್ ಹಾಕಿದ್ವಿ, ಅದನ್ನ ತೆಗಿತೀವಿ ಅಂತ ಹೇಳಿ ಕಟ್ ಮಾಡ್ತೇವೆ ಅಂತ ಹೇಳಿ ಅದನ್ನ ಹೇಳಿದ್ದಾರೆ. ಜೊತೆಗೆ ಇನ್ನ ಓರಲ್ಲಿ ಕೆಲವು ವಿಷಯಗಳನ್ನ ಹೇಳಿದ್ರು, ಅವುಗಳು ಇನ್ನ ನಮ್ ಕೈಗೆ ಸಿಕ್ಕಿಲ್ಲ. ಏನ್ ಹೈಕೋರ್ಟ್ ನಮ್ಗೆ ಡೈರೆಕ್ಷನ್ ಕೊಟ್ಟಿದೆ ಅದನ್ನ ಚಾಚು ಚೊಡ್ತೆ ಮಾಡೇ ಮಾಡ್ತೇವೆ. ಅದನ್ನೆಲ್ಲ ನಮ್ಗೆ ಆರ್ಡರ್ ಕಾಪಿ ತಗೊಂಡು ಅದ್ರಲ್ಲಿ ಏನೇನು ಒಂದೊಂದು ಪಾಯಿಂಟ್ ಹೇಳಿದೆ ಅದಕ್ಕೆ ಬದ್ಧವಾಗಿ ನಾವು ಸಿನಿಮಾ ರಿಲೀಸ್ ಮಾಡ್ತೇವೆ. ಭವಿಷ್ಯ ನಾವು ಅನ್ಕೊಂಡಿದ್ದಂಗೆ ಆಗಿದ್ರೆ ಸುಮಾರು ಒಂದು 120-130 ಥಿಯೇಟರ್ಗಳು ನಮ್ಗೆ ಆಲೇ ಇತ್ತು ಈ ಈವ್ನಿಂಗ್ ಮಾಡೋದಿಕ್ಕೆ. ನಮ್ಮ ವಕೀಲರು ಏನ್ ಹೇಳಿದ್ರು, ಬೇಡ ಆ ಕೈಗೆ ಆರ್ಡರ್ ಕಾಪಿ ಬರ್ಲಿ, ಸುಮ್ನೆ ತಿರ್ಗಾ ಮಾಡೋದು ತಿರ್ಗಾ ಸಮಸ್ಯೆಗಳು ಸಿಗಾಕೊಳ್ಳೋದು ಬೇಡ ಅಂತ ಹೇಳಿದ್ರು. ಅದಕ್ಕಾಗಿ ನಾವು ಹೋಲ್ಡ್ ಮಾಡಿದ್ದೇವೆ. ಇದು ನಾವು ಸದ್ಯದಲ್ಲೇ ಅನೌನ್ಸ್ ಮಾಡ್ತೀವಿ ಸರ್, ಸದ್ಯಕ್ಕೆ ಹೇಳ್ತೀವಿ ಸರ್. ಆತಂಕ ಏನಿಲ್ಲ ಸರ್, ಆತಂಕ ಕ್ಲಿಯರ್ ಆಗಿದೆ. ಇಲ್ಲ ಇವಾಗ ಹೋಗೋಣ ಕೂತ್ಕೊಂಡು ಮಾತಾಡ್ತೀವಿ ಸರ್. ನಾವೇ ರಿಕ್ವೆಸ್ಟ್ ಮಾಡ್ತೀವಿ. ಇಲ್ಲ ಇವಾಗ ಏನ್ ಅಂತ ಹೇಳಿದ್ರೆ ಹೋಗ್ಬಿಟ್ಟು ವಿಜಯಲಕ್ಷ್ಮಿ ಮೇಡಮ್ ಅವ್ರ ಡೇ ಒನ್ ಇಂದನೂ ಮಾತಾಡಕ್ ಟ್ರೈ ಮಾಡಿದೀವಿ ಸರ್. ಟ್ರೈ ಮಾಡಿದೀವಿ. ಬೇರೆ ಮುಖಾಂತರ ಹೋಗ್ಬಿಟ್ಟು ಮಾತಾಡ್ತೀವಿ. ಕುತ್ಕೊಂಡು ಮಾತಾಡ್ತೀವಿ. ಅದು ನಾನು ಹೇಳ್ತೀನಿ, ನಾನು ಇನ್ನೊಂದು 2-3 days ಅಲ್ಲಿ ನಿಮ್ಗೆ ಹೇಳ್ತೀನಿ. ಅಲ್ಲ ಇಲ್ಲ, ವಕೀಲರು ಕೇಳಿದ್ರು, ಅವ್ರ ಸಾಹೇಬ್ರು ಏನು ಆರ್ಡರ್ ಮಾಡಿದ್ರು, ಅವಾಗ ಅಲ್ಲಿ ಇದ್ದಂತ ದರ್ಶನ್ ಸರ್ ಮತ್ತೆ ವಿಜಯಲಕ್ಷ್ಮಿ ಮೇಡಮ್ ಅಡ್ವೊಕೇಟ್ಸ್ ಅಪ್ರೋಚ್ ಮಾಡಿದ್ರು, ಈ ಸಿನಿಮಾನ ಬಿಡುಗಡೆ ಆಗದಂಗೆ ನಮ್ಗೆ 1 ವಾರ ಕಾಲಾವಕಾಶ ಕೊಡಿ ಅಂತ ಹೇಳಿ ಬಿಡುಗಡೆ ಆಯ್ತಾ. ಅದಕ್ಕೆ ನೀವು ಏನೈತೆ ಪ್ರೊಸೀಜರ್ ಫಾಲೋ ಮಾಡಿ. ನಾನು ಇದು ಕೊಡಲ್ಲ, ನಾನು ಸಿನಿಮಾ ಬಿಡುಗಡೆ ಮಾಡಿ ಅಂತ ಮಾಡಿದ್ದೇನೆ, ಇದಕ್ಕೆ ನನ್ನ ಆರ್ಡರ್ ನಾನು ಕೊಡೋದಿಲ್ಲ ಅಂತ ಜಡ್ಜ್ ಸಾಹೇಬ್ರು ಹೇಳಿದ್ರು, ಕೋರ್ಟ್ ಹೇಳಿತ್ತು. ನಂತರ ನಮ್ಮ ಹೀರೋ ಏನೋ ಮಾತಾಡಿದೀವಿ ಅಂತ ನಮ್ಗೆ ಈಗ ಹೇಳ್ತಾ ಇದ್ದಾರೆ. ಖಂಡಿತ ಮಾತಾಡಿದ್ರೆ ನಮ್ಮ ಒಳ್ಳೇದು ಸರ್. ಸರ್, ಈಗ ನಿಮ್ಗೆ ಇಷ್ಟು ಈ ಕೋರ್ಟ್ ಕೇಸ್ ಎಂಟಿಆರ್ ಆಗಿಂದ ನಿಮ್ಗೆ ಎಷ್ಟು ಖರ್ಚಾಗಿದೆ ಸರ್? ಕೋರ್ಟ್ ಕೇಸು ಅಂತ ಸುಮಾರಾಗಿದೆ ಬಿಡಿ, ಅದನ್ನ ಇವಾಗ ಮೀಡಿಯಾದಲ್ಲಿ ಲೆಕ್ಕ ಹೇಳೋದು ಬೇಡ. ಸುಮಾರಾಗಿದೆ, ಸಾಕಷ್ಟು ಆಗಿದೆ. ಬರೀ ಅದೊಂದೇ ಅಲ್ವಲ್ಲ, ಇವಾಗ ಫೈನಾನ್ಸ್ಗೂ ತಗೊಂಡಿರ್ತೀವಿ, ಸಿನಿಮಾ ಖರ್ಚಾಗಿರೋ ದುಡ್ಡೆಲ್ಲ ಫೈನಾನ್ಸ್ ತಗೊಂಡಿರ್ತೀವಿ. ಅದು ಬಡ್ಡಿ ಡೈಲಿ ಪ್ರಕಾರ ಹೋಗ್ತಾ ಇರುತ್ತೆ, ಮಂತ್ಲಿ ಪ್ರಕಾರ ಹೋಗ್ತಾ ಇರುತ್ತೆ.
ಅದೆಲ್ಲ ತುಂಬಾ ಒಂದು ತಿಂಗಳು ಡಿಲೇ ಆಯ್ತು ಅಂತ ಹೇಳಿದ್ರೆ ನಾನು ಒಂದು 15 ಲಕ್ಷ ಲಾಸ್ ಆಗುತ್ತೆ. ನೀವು ಬಿಟ್ಟಿರೋ ಇಲ್ಲಿವರೆಗೆ ಪೋಸ್ಟ್ ಇರ್ಬೋದು ಅಥವಾ ಬಿಟ್ಟಿವೆಲ್ಲ ಕಂಟೆಂಟ್ಗಳು ಅದನ್ನ ದರ್ಶನ ನೇರವಾಗಿ ಕನೆಕ್ಟ್ ಆಗ್ತದೆ. ಯಾರು ಒಪ್ಕೋತಿಲ್ಲ, ಇಲ್ಲ ಅಲ್ಲ ಅಂತ ಹೇಳ್ತಿದ್ದಾರೆ. ಕೊನೆ ಡೈಲಾಗ್ ಅವ್ರು ಹೇಳಿದಂಗೆ ದಾಸ್ ಅನ್ನೋದು ಬರುತ್ತೆ ಯಾರು ಯಾಕೆ ಒಪ್ಕೋತಿಲ್ಲ ಅಂತ. ಇಲ್ಲ ಸರ್, ನೀವು ನಿಮ್ ಪ್ರಕಾರ ನಾವು ಒಪ್ಕೊಂಡ್ಬಿಡ್ಬೇಕು ಅದೇ ಅಂತ. ನೀವು ಬಿಟ್ಟಿರೋ ಕಂಟೆಂಟ್ ಹಂಗೆ ಸರ್ ಈಗ ಒಪ್ಕೊಳ್ಳಿ ಅಂತ ನೀವು- ಅದಿಲ್ಲ ಸರ್, ಈಗ ಇಲ್ಲ. ಏನ್ ಗೊತ್ತಾ ಸರ್ ರಮೇಶ್ ಸರ್, ಈಗ ನಾವು ಈಗ ಇಲ್ಲೇನ್ ಮಾತಾಡ್ತೀವಿ, ಈಗ ಮಲ್ಕೊಂಡಾಗ ಅದೇ ಕನ್ಸಲ್ ಬರುತ್ತೆ ಅಂತ ನಂಬಿಕೆ, ಆ ರೀತಿ ಅಷ್ಟೇ ಸರ್. ಹಾ. Yes. ಮೇಡಮ್ ಈಗ ಅವರ ನಮ್ಮ ವಾದ ಏನಿತ್ತು ಅಂದ್ರೆ, ಫಸ್ಟ್ ನಾನು ದರ್ಶನ್ ಸರ್ ಮತ್ತೆ ವಿಜಯಲಕ್ಷ್ಮಿ ಮೇಡಮ್ ಹಾಕಿದ್ದನ್ನ ನಮ್ದು ಒಂದು ಸ್ಮಾಲ್ ಹೇಳ್ತೀನಿ. ಇದು ಬಾಸ್ ಅನ್ನೋದು ಒಂದು ಟ್ರಯಲ್ ಏನ್ ನಡೀತಾ ಇದೆ ರೇಣುಕಾ ಸ್ವಾಮಿ ಅವರ ಪ್ರಕರಣ, ಆ ಘಟನೆಯಿಂದ ಪ್ರೇರಿತರಾಗಿ ಮಾಡಿದ್ದಾರೆ. ಏನು ಟ್ರಯಲ್ ನಡೀತಾ ಇದ್ರೆ ವಿಟ್ನೆಸ್ಗಳ ಮೇಲೆಲ್ಲ ಇನ್ಫ್ಲೂಯೆನ್ಸ್ ಆಗುತ್ತೆ, ಆದಾಗ ನಮಗೆ ಅಡ್ವರ್ಸ್ ಆಗುತ್ತೆ, ಜೊತೆಗೆ ನಮ್ಮ ಪರ್ಸನಲ್ ರೈಟ್ಸ್ ಮೇಲೆ ಪ್ರಭಾವ ಬೀರುತ್ತೆ, ಮತ್ತು ಏನ್ ಸೆನ್ಸಾರ್ ಕೊಟ್ಟಿದ್ದಾರೆ ಸಿನಿಮಾ ಅದನ್ನ ಬ್ಯಾನ್ ಮಾಡಬೇಕು ಅಂತ ಹೇಳಿ ಅವ್ರು ಹಾಕಿದ್ರು. ನಮ್ಮ ವಾದ ಏನಿತ್ತು ಅಂದ್ರೆ, ಇದು ಒಬ್ಬ ನಿರ್ದೇಶಕನ ಕಾಲ್ಪನಿಕ ಕಥೆ. ಭಾರತ ಸಂವಿಧಾನದಲ್ಲಿ ವಾಕ್ ಮತ್ತೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ನಮಗಿದೆ, ಫ್ರೀಡಮ್ ಆಫ್ ಸ್ಪೀಚ್ ಅಂತ ಏನ್ ಹೇಳ್ತೀವಿ, ಆರ್ಟಿಸ್ಟಿಕ್ ಫ್ರೀಡಮ್ ಆಫ್ ಸ್ಪೀಚ್ ಆರ್ಟಿಕಲ್ 91 ಕ್ಲಾಸ್ ಎ ಪ್ರಕಾರ ಒಬ್ಬ ನಿರ್ದೇಶನಿಗೆ ಅವನ ಕಲ್ಪನೆಯಲ್ಲಿ ಮಾಡುವಂತ ಕಥೆಗಳನ್ನ ಮಾಡಬಹುದು. ಇದು ನಿಜ ಜೀವನ ಅಲ್ಲ, ಘಟನೆ ಅಲ್ಲ. ನಾವು ಸಿನಿಮಾದ ಬಿಗಿನಿಂಗ್ 30 ಸೆಕೆಂಡ್ ಅಲ್ಲೇ ಹೇಳಿದೀವಿ, ಡಿಸ್ಕ್ಲೈಮರ್ ಹೇಳಿದೀವಿ, ಇದೊಂದು ಕೇವಲ ಕಾಲ್ಪನಿಕ ಕಥೆ ಅಂತ ಹೇಳಿ. ಸೊ ನಾವು ಯಾವುದೇ ಕಾರಣಕ್ಕೂ ಆ ಘಟನೆ ತಗೊಂಡು ಮಾಡಿಲ್ಲ. ಅವರ ವಾದ ಏನಿತ್ತು ಅಂದ್ರೆ, ಚಾರ್ಜ್ ಶೀಟ್ ಅಲ್ಲಿ ಇರುವ ಅಂಶಗಳನ್ನ ಕೆಲವು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ, ಅದು ಪಬ್ಲಿಕ್ ಡೊಮಿನಿಯನ್ ಅಲ್ಲಿ ಬರೋದಿಲ್ಲ. FIR ಇಸ್ ಪಬ್ಲಿಕ್ ಡೊಮಿನಿಯನ್ ಬರುತ್ತೆ, ಇದು ಬರೋದಿಲ್ಲ ಅಂತ. ನಮ್ಮ ವಾದ ಏನಿತ್ತು ಅಂದ್ರೆ, ಒಂದು ಸಲಿ ವಿಷಯ ಸಮಾಜಕ್ಕೆ ಗೊತ್ತಾದಾಗ ಅದು ಪಬ್ಲಿಕ್ ಡೊಮಿನಿಯನ್ ಬರುತ್ತೆ, ಅದು ಪ್ರೈವಸಿಯಲ್ಲಿ ಬರೋದಿಲ್ಲ ಅಂತ ನಮ್ಮ ವಕೀಲರ ವಾದವಾಗಿತ್ತು, ಮತ್ತೆ ನಮ್ಮ ಚಿತ್ರತಂಡದ ವಾದವಾಗಿತ್ತು. ಇದನ್ನೆಲ್ಲ ಪುನಸ್ಕರಿಸಿ ಅವ್ರು ಹಾಕಿದಂತಹ ಅರ್ಜಿನ ಇವತ್ತ ಹೈಕೋರ್ಟ್ ವಜಾ ಮಾಡಿದೆ. ಲೀಗಲ್ ಆಗಿ ಫೈಟ್ ಮಾಡಿದ್ರಿ, ಎಲ್ಲವೂ ಆಗಿದೆ ಈಗ. ಮತ್ತೆ ನೀವು ಇಷ್ಟು ವರ್ಷಗಳ ಕಾಲ ಸಿನಿಮಾ ಮಾಡ್ಕೊಂಡು ಬಂದಿದ್ದು ಒಂದು ಗೆಲುವು ನೋಡೋದಕ್ಕೆ, ನಿಮ್ಮ ಧ್ವನಿಯಲ್ಲ ಅದು ತೊಳೆದಾಟ ಇನ್ನೂ ಕೂಡ ಇದೆ. ಅಂದ್ರೆ ಎಲ್ಲವೂ ಕೂಡ ಮುಗಿದು ಬಿಡ್ಲಿ ಬೇಗ ಅಂತ. ಆಗಸ್ಟ್ ಅಲ್ಲಿ ದೊಡ್ಡ ದೊಡ್ಡ ಸಿನಿಮಾಗಳು ಲೈನ್ ಅಪ್ ಅಲ್ಲಿ ಇದೆ, ನಿಮಗೂ ಗೊತ್ತಿದೆ. ಆ ಸೈಕಲಾಜಿಕಲ್ ಸ್ಟ್ರೆಸ್ ಹೇಗಿದೆ ಅಂತ ಇಲ್ಲ? ಇಲ್ಲ, ಅದು ಸ್ಟ್ರೆಸ್ ಏನಿಲ್ಲ. ನನ್ಗೆ ನಮ್ಮ ಸಿನಿಮಾ ಮೇಲೆ 100% ಕಾನ್ಫಿಡೆನ್ಸ್ ಇದೆ. ನಮ್ಗೆ 10 ಸಿನಿಮಾಗಳ ಮಧ್ಯೆ ನಮ್ಮ ಸಿನಿಮಾ ಬಂದ್ರು ಗೆದ್ದೇ ಗೆಲ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ನಮ್ಮ ಸಿನಿಮಾಗಳ ಮಧ್ಯೆ ನಾವು ಬರಲ್ಲ, ಅಂದ್ರೆ ನಮ್ಮ ಕನ್ನಡ ಭಾಷೆ ಸಿನಿಮಾಗಳ ಮಧ್ಯೆ ನಾವು ಬರಲ್ಲ, ದೊಡ್ಡ ದೊಡ್ಡ ಸಿನಿಮಾಗಳ ಮಧ್ಯೆ. ಹಂಗಂತ ನಾವು ಬರ್ದಂಗೂ ಇರೋದಕ್ಕಾಗಲ್ಲ. ಸೊ ಆಗಷ್ಟಲ್ಲಿ ದೊಡ್ಡ ಸಿನಿಮಾ ಬರ್ತಾ ಇದೆ, ಸಣ್ಣ ಸಿನಿಮಾ ಬರ್ತಾ ಇದೆ, ಅದೆಲ್ಲ ನೋಡ್ಕೊಂಡು ಕುತ್ಕೊಳ್ಳಲ್ಲ ಸರ್. ಒಳ್ಳೆ ರೈಟ್ ಟೈಮ್ ನೋಡ್ಕೊಂಡು ಬಂದ್ಬಿಡ್ತೀವಿ. ನಾವು ಪ್ಲಾನ್ ಪ್ರಕಾರ ಕೋರ್ಟ್ ಕೇಸ್ ಏನಾದ್ರು ಮಂಗಳವಾರ ಅಥವಾ ಬುಧವಾರ ಏನಾದ್ರು ಆಗಿದ್ರೆ ಈ ಫ್ರೈಡೇ ಬಂದ್ಬಿಡ್ತಾ ಇದ್ವಿ. ನಾವು 100% ಬರ್ತಾ ಇದ್ವಿ. ನಾವು ರೆಡಿ ಇದೀವಿ ಎಲ್ಲದಕ್ಕೂ. ನಾ ಅದೇ ಹೇಳಿದ್ನಲ್ಲ, ಇದು ಮತ್ತೆ ಇನ್ನ ಜಂಜಾಟ ಬೇಡ. ಇದು ಆಲ್ರೆಡಿ ಎಳ್ಕೊಂಡು ಬಂದ್ಬಿಟ್ವಿ. ಆಲ್ರೆಡಿ 4 ತಿಂಗಳಾಯ್ತು. 4 ತಿಂಗಳಿಂದ ಬರೀ ಕೋರ್ಟು ಕೇಸು ಅಂತ ಓಡಾಡಿ ನಮಗೂ ಬೇಜಾರಾಗಿದೆ. ಇವಾಗ ಏನಂತ ಹೇಳಿದ್ರೆ, ಅವರು ಇವಾಗ ಬೇಕು ಅಂತ ಯಾರು ಮಾಡಲ್ಲ ಸರ್. ಗೊತ್ತಿಲ್ಲದೇನೋ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಅವ್ರಿಗೂ ಆಗ್ಬಿಟ್ಟಿದ್ದಾರೆ. ಕೂತ್ಕೊಂಡು ಇದನ್ನ ಸಾಲ್ವ್ ಮಾಡ್ಕೊಳ್ಳೋಣ ಅಷ್ಟೇ. ಮತ್ತೆ ಫರ್ದರ್ ಏನು ಹೋಗೋದು ಬೇಡ. ಅವರು ದೊಡ್ಡ ಮಟ್ಟಿಗೆ ಸಾಧನೆ ಮಾಡಿದ್ದಾರೆ ದರ್ಶನ್ ಸರ್ ಅವರು. ಏನೋ ಅಂತ ಸಣ್ಣ ಮಿಸ್ಟೇಕ್ ಆಗಿದೆ, ಅದೆಲ್ಲ ಕೋರ್ಟ್ ನೋಡ್ಕೊಡುತ್ತೆ. ಇವಾಗ ನಮ್ಮ ಸಿನಿಮಾಗೆ ಸಂಬಂಧಪಟ್ಟಿದ್ದು ಏನಿದೆ ಅದನ್ನ ಕೂತು ಮಾತಾಡಿ ಪರಿಹಾರ ಮಾಡ್ಕೊಳ್ಳೋಣ. ನಾನು ಬೇರೆ ಮೂಲಕ ಇಷ್ಟು ದಿವಸ ಮಾತಾಡಿಲ್ಲ, ಬೇರೆ ಮೂಲಕ ಟ್ರೈ ಮಾಡಿಲ್ಲ ಅಂತ ಏನಲ್ಲ. ತುಂಬಾ ಸರ್ತಿ ಟ್ರೈ ಮಾಡಿದ್ದೆ, ಆದ್ರೆ ನಂಗೆ ರೈಟ್ ಕಾಂಟ್ಯಾಕ್ಟ್ ಸಿಕ್ಕಿರ್ಲಿಲ್ಲ.
ನೀವು ಶೋ ಆಗ್ಬಿಟ್ಟು ಅವ್ರ ಜೊತೆ ನೀವು ನೋಡೋಕೆ ತಿಳಿಯಿಲ್ಲ ಸರ್. ಅಲ್ಲ ಇವಾಗ ಇದಕ್ಕೆ ಬರೋಣ ಸರ್, ಈ ಟಾಪಿಕ್ ಬರೋಣ, ಕ್ಲೋಸ್ ಮಾಡೋಣ ಈ ಟಾಪಿಕ್, ಇನ್ನು ಡ್ರಾಗ್ ಮಾಡೋದು ಬೇಡ ಸರ್.